ನಮಸ್ಕಾರ, ಬಿಎಂ ಟಿವಿಗೆ ಸ್ವಾಗತ. ನಾನು ಭಾಸ್ಕರ್ ಎಂ. ನಮಸ್ಕಾರ, ಬಿಎಂ ಟಿವಿಗೆ ಸ್ವಾಗತ. ನಾನು ಭಾಸ್ಕರ್ ಎಂ. ಪೂಜಾರಿ ಅವರೇ, ನಿಮ್ಮ ಕುಂದುಕೊರತೆಗಳನ್ನು ಏನಿದೆ ಹೇಳಬೇಕು. ನಮ್ಮದು ಹೋದ ವರ್ಷ ಒಯ್ದಾನ್ರಿ. ಏನು ಒಯ್ದಾನ್ರಿ? ಒಣ ದ್ರಾಕ್ಷಿ. ಹಾಂ. ಅವನ ಹೆಸರು ಅಜಿತ್ ಸುಭಾಷ್ ಹೋಗಾರ್. ಹಾಂ. ಹಾಕಿನ ಅಲಿಯಾಬಾದ್. ಅವ ಈಗ ನಮ್ಮದು ಕನಿಷ್ಠ 7-8 ರೈತರಿಗೆ ಮೋಸ ಮಾಡ್ಯಾನ. ಎಲ್ಲಾರಿಗೂ ಒಂದು ತಿಂಗಳಾಗ ನಾ ದುಡ್ಡು ಕೊಡ್ತೀನಿ, ಇಲೆಕ್ಷನ್ ಮುಗಿಯಾನ ಕೊಡ್ತೀನಿ ಅನ್ಕೊಂಡು ಸುಳ್ಳು ಹೇಳಿ ಈಗ ಪರಾರಿ ಆಗಿದ್ದಾನೆ. ಮತ್ ನಾವ್ ಈಗ ಕಂಪ್ಲೇಂಟ್ ಮಾಡಿದ್ದೇವೆ, ಎಫ್ಐಆರ್ ಆಗ್ಯದ. ಮತ್ ಚೆಕ್ ಕೊಟ್ಟಾನ, ಚೆಕ್ ಬೌನ್ಸ್ ಕೇಸ್ನು ಹಾಕೇವಿ. ಎಷ್ಟು ದಿವಸ ಆಯ್ತು ನೀವು ಕಂಪ್ಲೇಂಟ್ ಕೊಟ್ಟು? ಕಂಪ್ಲೇಂಟ್ ಕೊಟ್ಟು ವರ್ಷ ಆಗ್ಲಕ್ ಬತ್ರಿ ಅದು. ಈಗ ಮಾನ್ಯ ಸಾಹೇಬ್ರು SP ಸಾಹೇಬ್ರು ಬಂದ ನಂತರ ಈಗೆಲ್ಲ ಕರೆಕ್ಟ್ ಆಗಿದ್ರಿ. ಇಲ್ಲ, ಮೊದಲು ಒಂದು ವರ್ಷ ಹಿಂದೆ ಎಲ್ಲಿ ಕಂಪ್ಲೇಂಟ್ ಕೊಟ್ಟಿರಿ? ಇಲ್ಲೇ ಫೈಲ್ APMC ಮುಗಿದಿತ್ರಿ ಇವ್ರದ್ದು, ಬಿಜಾಪುರದವ್ರದ್ದು, ಕಾಜಿ ಅನ್ನೋರ್ದು. ಅವ್ರದ್ದಾದ ನಂತರ ನಾವು ರೂರಲ್ದೊಳಗೆ ಕೊಟ್ಟೇವಿ. ರೂರಲ್ದೊಳಗೆ ಒಬ್ಬ ಯಶವಂತ ಪೂಜಾರಿ ಅಂತೇಳಿ ಅಡ್ವೊಕೇಟ್ ವಕೀಲರು, ಏನ ಇಸ್ಕೊಡ್ತೀನಿ, ಏನು ಕಂಪ್ಲೇಂಟ್ ಇದು ಮಾಡ್ಬೇಡ್ರಿ, ಏನ್ ತಕೊಳ್ರಿ, ಒಂದು 15 ದಿನದಾಗ ಕೊಡ್ತೀನಿ ಅಂತ ಹೇಳಿದ್ರು. ಕೊಡ್ಲೇ ಇಲ್ಲ. ಇಲ್ಲಿವರೆಗೆ ಬಸ್ಸು ಇಲ್ಲಿ ಬರೋಣ. ಮತ್ತೆ ನಾವು SP ಸಾಹೇಬ್ರಿಗೆ ಭೇಟಿ ಆದೇವಿ. ಅವ್ರು ಆಯ್ತು ಅಂತೇಳಿ ಕರೆಕ್ಟ್ ಮಾಡ್ಕೋರಿ ಅಂತೇಳಿ ಮತ್ತೆ ಜಾನುವಾರು ಸರ್ CPI ಸಾಹೇಬ್ರಿಗೆ ಭೇಟಿ ಆದೇವಿ. ಅಲ್ಲಿ ಕಂಪ್ಲೇಂಟ್ ಆಯ್ತು. ಅದು ಕಂಪ್ಲೇಂಟ್ ಮಾಡ್ಕೊಂಡ್ರು, FIR ಆಗ್ಯದ. FIR ಆಗಿ ಈಗ ಮ್ಯಾಲೆ ಕೋರ್ಟಿಗೆ ಕಳಿಸ್ಲಾತಾರ. ನಮ್ಮದು ಕನಿಷ್ಠ ಒಂದೊಂದು ರೈತರಿಗೆ 10 ಲಕ್ಷ, 11 ಲಕ್ಷ, 8 ಲಕ್ಷ, 4 ಲಕ್ಷ ಹಿಂಗೆಲ್ಲ ದುಡ್ಡು ತಗೊಂಡ್ ಹಿಂಗೆ ತಗೊಂಡು ಮಾರ್ಕೊಂಡು ವಂಚನೆ ಮಾಡಿ ಪರಾರಿ ಆಗಿದ್ದಾನೆ. ಈಗ ಕನಿಷ್ಠ ಎಷ್ಟು ಒಯ್ದಿರ್ಬೇಕು ದುಡ್ಡು? 1 ಕೋಟಿ ಅಷ್ಟು ಆಗ್ತದ ನೋಡ್ರಿ. ಎಲ್ಲ 1 ಕೋಟಿ. ಎಷ್ಟು ಮಂದಿ ರೈತರು ಇದ್ರಿ? ನಾವು ಅಲಿಯಾಬಾದ್ ಅವ್ರು ಒಂದು 8 ಮಂದಿ, ಅಲಿಯಾಬಾದ್ 6 ಮಂದಿ, ಆಮೇಲೆ ಇಗ್ನಾಳ್ ಒಬ್ಬ, ಬಾಲ್ಟಿಗೆ ಒಬ್ಬ, 8 ಮಂದಿ ಟೋಟಲ್. ಈಗ SB ಅವ್ರಿಗೆ ನೀವು ಕಂಪ್ಲೇಂಟ್ ಕೊಟ್ಟಿರಿ? FIR ಕಾಪಿ ನಿಮ್ ಕಡೆ ಐತಿ? ಏನ್ ಆಶ್ವಾಸನೆ ಕೊಟ್ಟಿದ್ದಾರೆ ಸಾಹೇಬ್ರು? ಆಯ್ತು, ಈಗ ಅವ್ನು ಹೇಳ್ಕೊಂಡ್ ತರ್ತೇವಿ, ರಿಪೀಟ್ ಮಾಡ್ತೇವೆ, ನಿಮ್ದೆಲ್ಲ ರೈತರಿಗೆ ಹೆಲ್ಪ್ ಮಾಡ್ತೇವೆ ಅಂತ ಹೇಳಿ. ಓಕೆ, ಥ್ಯಾಂಕ್ ಯು ಸರ್.